ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲಿ, ಬೆಂಗಳೂರಲ್ಲಿ 15,000 ಕಿಲೋಮೀಟರ್ ಇದೆ, ಅದರಲ್ಲಿ 1,500 ಕಿಲೋಮೀಟರ್ ಮುಖ್ಯ ರಸ್ತೆಗಳಲ್ಲಿ ಬೀದಿ ವ್ಯಾಪಾರ ಮಾಡಬಾರ್ದು, ಅವರೆಲ್ಲ ಸೈಡ್ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿ ಫುಟ್ಪಾತಲ್ಲಿ ಇಲ್ಲದೇ ಇರೋ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸೋಕ್ಕೆ ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಆಯಿತು, ಪಾದಚಾರಿ ಮಾರ್ಗ ಚಿಕ್ಕದಿದೆ ಅಂತ ಹೇಳಿದ್ರೆ ನೋಡಿ, ಬೆಂಗಳೂರಿನ ಎಲ್ಲ ಮೇನ್ ರೋಡಲ್ಲೂ ಪಾರ್ಕಿಂಗ್ ಬಿಡ್ತಾರೆ, ದೊಡ್ಡ ದೊಡ್ಡ ಕಾರ್ಗಳು ಪಾರ್ಕಿಂಗ್ ಮಾಡ್ತಾರೆ. ಆ ಕಾರ್ಗಳಿಗೆ ಹೆಂಗೆ ನೀವು ರಸ್ತೆ ಬದಿಯಲ್ಲಿ ಜಾಗ ಕೊಟ್ಟಿದ್ದೀರೋ, ಶ್ರೀಮಂತರ ಕಾರ್ಗಳಿಗೆ ಹೆಂಗೆ ರಸ್ತೆ ಬದಿಯಲ್ಲಿ ಜಾಗ ಕೊಟ್ಟಿದ್ದೀರೋ, ಹಾಗೆ ಬೀದಿ ವ್ಯಾಪಾರಿಗಳಿಗೂ ಅವಕಾಶ ಮಾಡಿಕೊಡಿ. ಪಟ್ಟಣ ವ್ಯಾಪಾರ ಸಮಿತಿ ಅಂತ ರಚನೆ ಆಗಬೇಕು ಅನ್ನೋ ನಗರ ಪಾಲಿಕೆಯಲ್ಲಿ. ಈ GBA ಆಗಿ 5 ಹೊಸ ನಗರ ಪಾಲಿಕೆ ಆದಮೇಲೆ ಅಧಿಕೃತ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಿಲ್ಲ. ಅವ್ರೇನೋ ಮಕ್ಕಳಿಗೆ ಸಿಗೋಂಥ ಕೆಲವು ತಿಂಡಿಗಳು ಮಾಡಿಕೊಂಡು ವ್ಯಾಪಾರ ಮಾಡ್ತಾರೆ, ಅವ್ರದ್ದೆಲ್ಲ ಬಂದು ಗಾಡಿ ತೆಗೆಸ್ತಾರೆ ಅಂತ ಹೇಳಿದ್ರು. ಇದು ಯಾವ ನ್ಯಾಯ? ಮತ್ತು ಕಾನೂನಲ್ಲಿ ಇರೋದನ್ನೇ ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಎಂಥ ಗ್ಯಾರಂಟಿ ಸರ್ಕಾರ? ಇವತ್ತು ನಾವು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅಧಿಕಾರಿಗಳೇ ಮಾಡ್ತಾಯಿದ್ರೆ ಹೇಗೆ? ಬೀದಿ ವ್ಯಾಪಾರಿಗಳ ಪರವಾಗಿ ಕಾನೂನಿದೆ, ನ್ಯಾಯ ಇದೆ. ಬೆಂಗಳೂರು ನಡೆಸ್ತಿರೋದು ಯಾರು? ಬೆಂಗಳೂರು ನಡೆಸ್ತಿರೋದು ಕಾರ್ಮಿಕರು, ಸ್ಲಮ್ ನಿವಾಸಿಗಳು, ಪೌರ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು, ಆಟೋ ಡ್ರೈವರ್ಸು. ಇವ್ರ ಜೊತೆ ಮಾತಾಡಬೇಕಲ್ಲ ನೀವು. ಏನು ಸಮಸ್ಯೆಗಳಿದೆ ಬೆಂಗಳೂರಲ್ಲಿ, ಏನು ಮಾಡಬೇಕು ಅಂತ ಹೇಳಿ. ಹೋಟ್ಲಲ್ಲಿ ನೀವು ಒಂದು ಹಾಫ್ ರೈಸ್ ಕೇಳಿದ್ರೆ 70 ರೂಪಾಯಿ 80 ರೂಪಾಯಿ ಆಗುತ್ತೆ. ಬೀದಿ ವ್ಯಾಪಾರಿಗಳು ಒಂದು ಫುಲ್ ರೈಸ್ ಕೊಡ್ತಾರೆ 40 ರೂಪಾಯಿಗೆ. ಒಂದು ಇಡ್ಲಿ ಇಲ್ಲಿ 10 ರೂಪಾಯಿಗೆ ಸಿಗುತ್ತೆ. ಒಂದು ದರ್ಶನಿಗೆ ಹೋದ್ರೂ ನಿಮ್ಗೆ 2 ಇಡ್ಲಿಗೆ 50 ರೂಪಾಯಿ 60 ರೂಪಾಯಿ ಆಗುತ್ತೆ. ನಿಮ್ಗೊಂದು ಎಳ್ನೀರು ಬೇಕು ಅಂದರೆ ನೀವು ಅಂಗಡಿಗೆ ಹೋಗ್ತೀರಾ? ಇಲ್ಲ, ಬೀದಿ ವ್ಯಾಪಾರಿಗಳೇ ನಿಂತ್ಕೊಂಡು ಅದನ್ನು ಎಳ್ನೀರು ಕೊಡೋವಂಥದ್ದು. ನಿಮಗೊಂದು ದೇವಸ್ಥಾನಕ್ಕೆ ಹೂವು ಬೇಕಾ? ಅದು ಬೀದಿ ವ್ಯಾಪಾರಿಗಳೇ ಮಾರೋದು. ಹಾಗಾಗಿ ಬೀದಿ ವ್ಯಾಪಾರಿಗಳಿಂದ ನಗರಕ್ಕೆ ಬಹಳಷ್ಟು ಕೊಡುಗೆ ಇದೆ. ಈಗ ಮಾನ್ಯ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಮೌಖಿಕವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲಿ, ಬೆಂಗಳೂರಲ್ಲಿ 15,000 ಕಿಲೋಮೀಟರ್ ಇದೆ, ಅದರಲ್ಲಿ 1,500 ಕಿಲೋಮೀಟರ್ ಮುಖ್ಯ ರಸ್ತೆಗಳಲ್ಲಿ ಬೀದಿ ವ್ಯಾಪಾರ ಮಾಡಬಾರ್ದು, ಅವರೆಲ್ಲ ಸೈಡ್ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿ. ಇದು ಒಂದು ಅಮಾನವೀಯ ನಿರ್ಣಯ ಮತ್ತು ಇದು ಕಾನೂನು ಬಾಹಿರ ನಿರ್ಣಯ ಸಹ ಆಗುತ್ತೆ. ಯಾಕೆಂದರೆ ಬೀದಿ ವ್ಯಾಪಾರಿಗಳು ಒತ್ತುವರಿದಾರರಲ್ಲ. ಬೀದಿಲಿ ಜನ ವ್ಯಾಪಾರ ಮಾಡ್ತಾ ಇರೋದು ಬಡತನದಿಂದ, ಒಂದು ಅನಿವಾರ್ಯತೆಯಿಂದ. ಯಾರೋ ಆಯ್ಕೆ ಮಾಡ್ಕೊಂಡು ಬೀದಿಲಿ ವ್ಯಾಪಾರ ಮಾಡೋಕ್ಕೆ ಬರಲ್ಲ. ಅವ್ರ ಹತ್ರ ಅಂಗಡಿಗೆ ಕೊಡೋಕ್ಕೆ ರೆಂಟ್ ಕೊಡೋಷ್ಟು ಶ್ರೀಮಂತರಲ್ಲ ಅವರು, ಅಥವಾ ಅಂಗಡಿ ಕೊಂಡ್ಕೊಡೋಷ್ಟು ಶ್ರೀಮಂತರಲ್ಲ. ಹಾಗಾಗಿ ಅವ್ರ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಫುಟ್ಪಾತಲ್ಲಿ ಅಥವಾ ರಸ್ತೆ ಬದಿನಲ್ಲಿ ಒಂದು ಭಾಗದಲ್ಲಿ ಅವ್ರು ವ್ಯಾಪಾರ ಮಾಡ್ಕೊತಾರೆ. ಈಗ ಕೃಷ್ಣ ಬೈರೇಗೌಡರು ಕೊಟ್ಟಿರೋ ಮೌಖಿಕ ಆದೇಶದಿಂದ ಇವತ್ತು ಬೆಂಗಳೂರಿನ ಹಲವಾರು ಕಡೆ ಅಧಿಕಾರಿಗಳು ಹೋಗಿ ಫುಟ್ಪಾತಲ್ಲಿ ಇಲ್ಲದೇ ಇರೋ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸೋಕ್ಕೆ ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿಂದ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಏನಿದ್ದು ಪಾದಚಾರಿಗಳಿಗೆ ಪಾದಚಾರಿ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದು ಒಂದು ಸಾಂವಿಧಾನಿಕ ಹಕ್ಕು, ಅದನ್ನು ಕಲ್ಪಿಸ್ಕೊಡ್ಬೇಕು, ಅದು ನಗರ ಪಾಲಿಕೆಗಳ ಜವಾಬ್ದಾರಿ ಅಂತ. ಅದನ್ನು ನಾವು ಒಪ್ತೀವಿ, ಅದು ಖಂಡಿತವಾಗ್ಲೂ ನಿಜ. ನಾವು ಹೇಳ್ತಾ ಇರೋದು ಸುಮಾರು ಕಡೆ ಫುಟ್ಪಾತು 8 ಅಡಿ 9 ಅಡಿ 10 ಅಡಿ 15 ಅಡಿನೂ ಫುಟ್ಪಾತ್ಗಳಿದ್ದಾವೆ. ಅದರಲ್ಲಿ ಒಂದು ಭಾಗ ಮಾತ್ರ ನಾವು ಬೀದಿ ವ್ಯಾಪಾರಿಗಳಿಗೆ ಕೇಳ್ತಾ ಇರೋದು. ಬೀದಿ ವ್ಯಾಪಾರಿಗಳೇನು ಫುಲ್ ಫುಟ್ಪಾತಲ್ಲಿ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಮತ್ತು ಹಲವು ಕಡೆ ಆಯಿತು, ಪಾದಚಾರಿ ಮಾರ್ಗ ಚಿಕ್ಕದಿದೆ ಅಂತ ಹೇಳಿದ್ರೆ ನೋಡಿ, ಬೆಂಗಳೂರಿನ ಎಲ್ಲ ಮೇನ್ ರೋಡಲ್ಲೂ ಪಾರ್ಕಿಂಗ್ ಬಿಡ್ತಾರೆ, ದೊಡ್ಡ ದೊಡ್ಡ ಕಾರ್ಗಳು ಪಾರ್ಕಿಂಗ್ ಮಾಡ್ತಾರೆ. ಆ ಕಾರ್ಗಳಿಗೆ ಹೆಂಗೆ ನೀವು ರಸ್ತೆ ಬದಿಯಲ್ಲಿ ಜಾಗ ಕೊಟ್ಟಿದ್ದೀರೋ, ಶ್ರೀಮಂತರ ಕಾರ್ಗಳಿಗೆ ಹೆಂಗೆ ರಸ್ತೆ ಬದಿಯಲ್ಲಿ ಜಾಗ ಕೊಟ್ಟಿದ್ದೀರೋ, ಹಾಗೆ ಬೀದಿ ವ್ಯಾಪಾರಿಗಳಿಗೂ ಅವಕಾಶ ಮಾಡಿಕೊಡಿ. ಫುಟ್ಪಾತ್ ದೊಡ್ಡಿದ್ದರೆ ಒಂದು ಭಾಗ ಬೀದಿ ವ್ಯಾಪಾರ ಮಾಡ್ಕೊತಾರೆ, ಇನ್ನೊಂದು ಭಾಗದಲ್ಲಿ ಜನ ನಡ್ಕೊಂಡು ಹೋಗ್ಬೋದು. ಫುಟ್ಪಾತ್ ಚಿಕ್ಕದಾಗಿದ್ದರೆ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಕೊಟ್ಟಂಗೆ ನಮಗೂ ಕೊಡಿ, ಅಷ್ಟೇ ನಾವು ಕೇಳ್ತಾ ಇರೋದು. ಮತ್ತು ಇನ್ನೊಂದು, ಬೀದಿ ವ್ಯಾಪಾರಿಗಳ ಕಾಯ್ದೆ ಪ್ರಕಾರ ಪಟ್ಟಣ ವ್ಯಾಪಾರ ಸಮಿತಿ ಅಂತ ರಚನೆ ಆಗಬೇಕು ಅನ್ನೋ ನಗರ ಪಾಲಿಕೆಯಲ್ಲಿ. ಈ GBA ಆಗಿ 5 ಹೊಸ ನಗರ ಪಾಲಿಕೆ ಆದಮೇಲೆ ಅಧಿಕೃತ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಿಲ್ಲ. ಅಲ್ಲಿ ತೀರ್ಮಾನ ಆಗಿಲ್ಲ ವ್ಯಾಪಾರ ಎಲ್ಲಿ ಮಾಡ್ಬೋದು, ಎಲ್ಲಿ ಮಾಡಬಾರ್ದು, ವೆಂಡಿಂಗ್ ಝೋನ್ ಯಾವುದು, ನಾನ್ ವೆಂಡಿಂಗ್ ಝೋನ್ ಯಾವುದು, ರೆಸ್ಟ್ರಿಕ್ಟೆಡ್ ವೆಂಡಿಂಗ್ ಝೋನ್ ಯಾವುದು, ಅದು ಪಟ್ಟಣ ವ್ಯಾಪಾರ ಸಮಿತಿಲಿ ಚರ್ಚೆ ಆಗಬೇಕು. ಇವರ ಸಮಿತಿನಾಗ ಅಧಿಕೃತವಾಗಿ ರಚನೆ ಮಾಡಿಲ್ಲ, ಅಲ್ಲಿ ಚರ್ಚೆನೂ ಆಗಿಲ್ಲ. ಆಗಿದ್ಮೇಲೆ ಈ ಥರ ಮೌಖಿಕ ಆದೇಶ ಕೊಟ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಈ ಥರ ಅಧಿಕಾರಿಗಳು ಬಂದು ಬೀದಿ ವ್ಯಾಪಾರಿಗಳಿಗೆ ಕೊಡೋದು ತುಂಬ ತೊಂದರೆ ಆಗುತ್ತೆ. ಇವತ್ತು ಬೆಳಿಗ್ಗೆನೂ ಬೀದಿ ವ್ಯಾಪಾರಿ ಒಬ್ಬರು ಅವರು ನಿಮ್ಯಾನ್ಸ್ ಹತ್ರ ವ್ಯಾಪಾರ ಮಾಡ್ತಾರೆ. ಆ ಅಜ್ಜಿಗೆ ಸುಮಾರು 65 ವರ್ಷ ಆಗಿದೆ, ಅವ್ರಿಗೆ ಯಾರೂ ಇಲ್ಲ. ಅವ್ರೇನೋ ಮಕ್ಕಳಿಗೆ ಸಿಗೋಂಥ ಕೆಲವು ತಿಂಡಿಗಳು ಮಾಡಿಕೊಂಡು ವ್ಯಾಪಾರ ಮಾಡ್ತಾರೆ, ಅವ್ರದ್ದೆಲ್ಲ ಬಂದು ಗಾಡಿ ತೆಗೆಸ್ತಾರೆ ಅಂತ ಹೇಳಿದ್ರು. ಇದು ಯಾವ ನ್ಯಾಯ? ಇದು ಸಂವಿಧಾನಬದ್ಧ ಸರ್ಕಾರ ಅಂತ ಹೇಳ್ತಾರೆ, ಗ್ಯಾರಂಟಿ ಸರ್ಕಾರ ಅಂತ ಹೇಳ್ತಾರೆ. ಮತ್ತು ಕಾನೂನಲ್ಲಿ ಇರೋದನ್ನೇ ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಎಂಥ ಗ್ಯಾರಂಟಿ ಸರ್ಕಾರ? ಇವತ್ತು ನಾವು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅಧಿಕಾರಿಗಳೇ ಮಾಡ್ತಾಯಿದ್ರೆ ಹೇಗೆ? ಬೀದಿ ವ್ಯಾಪಾರಿಗಳ ಪರವಾಗಿ ಕಾನೂನಿದೆ, ನ್ಯಾಯ ಇದೆ. ಅದರ ವಿರುದ್ಧ ಸರ್ಕಾರ ನಡ್ಕೋಬಾರ್ದು, ಅದನ್ನು ನಾವು ಕೇಳ್ತಾ ಇರೋದು. ಮತ್ತು ಮಾನ್ಯ ನಗರಾಭಿವೃದ್ಧಿ ಸಚಿವರು ಬೀದಿ ವ್ಯಾಪಾರಿ ಸಂಘಟನೆಗಳ ಜೊತೆ ಚರ್ಚೆನಾಗಿಲ್ಲ. ಒಂದು ಕಡೆ ನೀವು ಕಿರಣ್ ಮಜುಮ್ದಾರ್, ಶಾ, ಮೋಹನ್ ದಾಸ್ ಪೈ ಇಂಥವ್ರ ಜೊತೆ ಎಲ್ಲ ಭೇಟಿ ಆಗ್ತೀರಾ, ಬೆಂಗಳೂರು ಅಭಿವೃದ್ಧಿ ಹೇಗಾಗಬೇಕು ಅಂತ ಕೇಳ್ತೀರಾ. ಬೆಂಗಳೂರು ನಡೆಸ್ತಿರೋದು ಯಾರು? ಬೆಂಗಳೂರು ನಡೆಸ್ತಿರೋದು ಕಾರ್ಮಿಕರು, ಸ್ಲಮ್ ನಿವಾಸಿಗಳು, ಪೌರ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು, ಆಟೋ ಡ್ರೈವರ್ಸು. ಇವ್ರ ಜೊತೆ ಮಾತಾಡಬೇಕಲ್ಲ ನೀವು. ಏನು ಸಮಸ್ಯೆಗಳಿದೆ ಬೆಂಗಳೂರಲ್ಲಿ, ಏನು ಮಾಡಬೇಕು ಅಂತ ಹೇಳಿ. ಪಾದಚಾರಿಗಳು, ಬೀದಿ ವ್ಯಾಪಾರಿಗಳು ಒಬ್ಬರ ಮೇಲೊಬ್ಬರು ಪರಸ್ಪರವಾಗಿ ಅವಲಂಬಿತವಾಗಿದ್ದಾರೆ. ಪಾದಚಾರಿಗಳೇ ನಮ್ಮ ಗ್ರಾಹಕರು. ಮತ್ತು ಬೀದಿ ವ್ಯಾಪಾರಿಗಳಿರೋ ಕಡೆ ಪಾದಚಾರಿಗಳಿಗೂ ಸುರಕ್ಷತೆ ಇರುತ್ತೆ. ಒಂದು ಖಾಲಿ ರಸ್ತೆಯಲ್ಲೇ ನೀವೇ ಯೋಚನೆ ಮಾಡಿ, ಒಂದು 8 ಗಂಟೆಗೆ ಒಂದು ಮಹಿಳೆ ನಡ್ಕೊಂಡು ಹೋಗಬೇಕು, ಅಲ್ಲಿ ಯಾರೂ ಇರಲ್ಲ ಅಂತ ಹೇಳಿದ್ರೆ ಒಂದು ಬೆಂಗಳೂರು ನಗರದಲ್ಲಿ ಸುರಕ್ಷತೆ ಇಲ್ಲ. ಅರ್ಲಿ ಮಾರ್ನಿಂಗು ಚೈನ್ ಸ್ನ್ಯಾಚಿಂಗ್ ಆಗುತ್ತೆ, ಮಧ್ಯಾಹ್ನ ಚೈನ್ ಸ್ನ್ಯಾಚಿಂಗ್ ಆಗುತ್ತೆ, ಲೈಂಗಿಕ ಕಿರುಕುಳ ಆಗುತ್ತೆ. ನಮಗೆ ಪೊಲೀಸ್ನವರೇ ಹಲವು ಬಾರಿ ಹೇಳಿದ್ದಾರೆ, ಬೀದಿ ವ್ಯಾಪಾರಿಗಳು ಒಂದು ಕಡೆ ಎತ್ತಂಗಡಿ ಆದರೆ ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಜಾಸ್ತಿ ಆಗುತ್ತೆ, ಕಿರುಕುಳ ಜಾಸ್ತಿ ಆಗುತ್ತೆ ಅಂತ. ಮತ್ತು ನೋಡಿ, ನಮ್ಮ ಆಟೋ ಡ್ರೈವರ್ಸ್ ಇರ್ಬೋದು, ಹಲವಾರು ಜನ
ಗಿಗ್ ವರ್ಕರ್ಸ್ ಇರ್ಬೋದು, ಬೇರೆ ಯಾರಾದರೂ ಕಾರ್ಮಿಕರು ಇರ್ಬೋದು, ಇವತ್ತು ಹೋಟ್ಲಲ್ಲಿ ತಿನ್ನೋಕ್ಕೂ ತುಂಬ ಕಾಸ್ಟ್ಲಿ. ಹೋಟ್ಲಲ್ಲಿ ನೀವು ಒಂದು ಹಾಫ್ ರೈಸ್ ಕೇಳಿದ್ರೆ 70 ರೂಪಾಯಿ 80 ರೂಪಾಯಿ ಆಗುತ್ತೆ. ಬೀದಿ ವ್ಯಾಪಾರಿಗಳು ಒಂದು ಫುಲ್ ರೈಸ್ ಕೊಡ್ತಾರೆ 40 ರೂಪಾಯಿಗೆ. ಒಂದು ಇಡ್ಲಿ ಇಲ್ಲಿ 10 ರೂಪಾಯಿಗೆ ಸಿಗುತ್ತೆ. ಒಂದು ದರ್ಶನಿಗೆ ಹೋದ್ರೂ ನಿಮ್ಗೆ 2 ಇಡ್ಲಿಗೆ 50 ರೂಪಾಯಿ 60 ರೂಪಾಯಿ ಆಗುತ್ತೆ. ಎಲ್ಲ ನಗರದಲ್ಲಿ ಎಲ್ಲರೂ ಶ್ರೀಮಂತರೇನಿಲ್ಲ, ಎಲ್ಲರೂ ಹೋಗಿ ದರ್ಶನಿಯಲ್ಲಿ ಹೋಟ್ಲಲ್ಲಿ ತಿನ್ನೋಕ್ಕಾಗಲ್ಲ. ಅಂಥವರೆಲ್ಲ ಬೀದಿ ವ್ಯಾಪಾರಿಗಳ ಮೇಲೆ ಡಿಪೆಂಡ್ ಆಗಿರೋದು. ನಿಮ್ಗೊಂದು ಎಳ್ನೀರು ಬೇಕು ಅಂದರೆ ನೀವು ಅಂಗಡಿಗೆ ಹೋಗ್ತೀರಾ? ಇಲ್ಲ, ಬೀದಿ ವ್ಯಾಪಾರಿಗಳೇ ನಿಂತ್ಕೊಂಡು ಅದನ್ನು ಎಳ್ನೀರು ಕೊಡೋ ಅಂಥದ್ದು. ನಿಮಗೊಂದು ದೇವಸ್ಥಾನಕ್ಕೆ ಹೂವು ಬೇಕಾ? ಅದು ಬೀದಿ ವ್ಯಾಪಾರಿಗಳೇ ಮಾರೋದು. ಹಾಗಾಗಿ ಬೀದಿ ವ್ಯಾಪಾರಿಗಳಿಂದ ನಗರಕ್ಕೆ ಬಹಳಷ್ಟು ಕೊಡುಗೆ ಇದೆ. ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ವಸ್ತುಗಳನ್ನ ಕೊಡ್ತಾರೆ, ಉತ್ತಮವಾದ ಸೇವೆಗಳನ್ನ ಕೊಡ್ತಾರೆ. ಬೀದಿ ವ್ಯಾಪಾರ ಇರೋದರಿಂದ ರೈತರಿಗೂ ಒಂದು ವ್ಯಾಪಾರ ಆಗುತ್ತೆ. ಈ APMCಗೆ ಬರೋ ರೈತರು, ಅವ್ರಿಗೆ ಗ್ರಾಹಕರಂದರೆ ಯಾರು? ಬೀದಿ ವ್ಯಾಪಾರಿಗಳೇ. ಈಗ ರೈತರು ಬರೀ ರಿಲಯನ್ಸು ಆ ಥರ ದೊಡ್ಡ ಕಂಪ್ನಿ ಕೊಡಬೇಕು ಅಂದರೆ ರೈತರಿಗೂ ಲಾಸ್ ಆಗುತ್ತೆ. ಈಗ ಬೀದಿ ವ್ಯಾಪಾರಿಗಳಿರೋದ್ರಿಂದ ರೈತರಲ್ಲಿ ಸರಕು ತೊಗೊಂಡು ಬರ್ತಾರೆ, ಅದನ್ನು ಬೀದಿ ವ್ಯಾಪಾರಿಗಳು ಮಾರ್ತಾರೆ, ಅವ್ರ ಗ್ರಾಹಕರಿಗೆ ಕೊಡ್ತಾರೆ. ಒಂದು ಉತ್ತಮವಾದ ಆರ್ಥಿಕ ವ್ಯವಸ್ಥೆ ಇದೆ ಇಲ್ಲಿ. ಇನ್ನು ನೀವು ಬೀದಿ ವ್ಯಾಪಾರಕ್ಕೆ ಇಷ್ಟೊಂದು ಕಂಡೀಷನ್ಗಳು ಹಾಕಿ ನಿಷೇಧ ಮಾಡಿ ಇಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು ಅಂತ ಹೇಳಿದ್ರೆ ಜಾಸ್ತಿ ಜನ ಆನ್ಲೈನ್ ಕಾಮರ್ಸ್ ಕಡೆಗೆ ಹೋಗ್ಬೋದು ಕೆಲವರೆಲ್ಲ. ಹಾಗೆ ಇನ್ನೂ ಪ್ಯಾಕೇಜಿಂಗು ಜಾಸ್ತಿ ಆಗುತ್ತೆ, ಇನ್ನೂ ಕಸದ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳಿದೆ. ನಾವು ನಗರಾಭಿವೃದ್ಧಿ ಸಚಿವರಿಗೆ ಹೇಳ್ತಾ ಇರೋದು, ದಯವಿಟ್ಟು ಈ ರೀತಿ ಏಕಾಏಕಿ ತೀರ್ಮಾನ ತಗೋಬೇಡಿ. ಪಟ್ಟಣ ವ್ಯಾಪಾರ ಸಮಿತಿಗಳ ರಚನೆ ಆಗಲಿ, ಅಲ್ಲಿ ಚರ್ಚೆ ಆಗಲಿ, ಯಾವುದು ವೆಂಡಿಂಗ್ ಝೋನು ಯಾವ್ದು ನಾನ್ ವೆಂಡಿಂಗ್ ಝೋನ್ ನಮಗೂ ಬೇಕು. ಹೌದು, ವೆಂಡಿಂಗ್ ಝೋನ್ ಮಾಡಿ, ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ನಮಗೂ ಈ ಬೀದಿ ವ್ಯಾಪಾರಿಗಳಿಗೆ ಕಿರುಕುಳ ಸಾಕಾಗ್ಬಿಟ್ಟಿದೆ. ಪ್ರತಿಯೊಂದು ಸತಿ ಹೊಸ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ, ಅಥವಾ ಯಾವುದೋ ಲೋಕಲಲ್ಲಿ ಒಂದು ಹೊಸ ಸರ್ಕಲ್ ಬರ್ತಾರೆ, ಹೊಸ ಟ್ರಾಫಿಕ್ ಸರ್ಕಲ್ ಬರ್ತಾರೆ, ಹೊಸ ಟ್ರಾಫಿಕ್ DCP ಬರ್ತಾರೆ, ಹೊಸ ಲ್ಯಾಂಡ್ ಆರ್ಡರ್ ACP ಬರ್ತಾರೆ ಅಂದರೆ ಈ ಥರ ಕಿರುಕುಳಗಳು ಆಗ್ತಾನೆ ಇರುತ್ತೆ. ಬೇಡ, ಕಿರುಕುಳ ಬೇಡ. ಕಾನೂನುಬದ್ಧವಾಗಿ ಏನಿದೆಯೋ ಅಷ್ಟನ್ನು ಮಾಡಿಕೊಡ್ಲಿ. ಅದನ್ನು ನಾವು ಸಚಿವರಿಗೆ ಕೇಳ್ತಾ ಇರೋದು. ಮತ್ತು ಇನ್ನೊಂದು ಕೊನೆ ವಿಷಯ, ಬೀದಿ ವ್ಯಾಪಾರಿಗಳು ಸರ್ಕಾರದಿಂದನೇ ಸುಮಾರು 80,000 ಜನಕ್ಕೆ PM ಸ್ವನಿಧಿ ಲೋನ್ ಅಂತ ಕೊಟ್ಟಿದ್ದಾರೆ. ಅದು ಬೀದಿ ವ್ಯಾಪಾರಕ್ಕೆ ಕೊಡೋ ಲೋನು. ಅದನ್ನು ಆ ಲೋನ್ನ 80,000 ಜನಕ್ಕೆ ಕೊಟ್ಟಿರಬೇಕಾದ್ರೆ ಇವ್ರು ಸಮೀಕ್ಷೆ ನಡೆಸಿದಾಗ ಲೋನ್ನ 80,000 ಜನ ಕೊಟ್ಟಿದ್ದಾರೆ. ಆದರೆ ಸಮೀಕ್ಷೆ ನಡೆಸಿದಾಗ ಬರೀ 26,000 ಜನ ಕವರ್ ಮಾಡಿದ್ದಾರೆ. ಹಲವಾರು ಬೀದಿ ವ್ಯಾಪಾರಿ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ, ಈ ಏರಿಯಾದಲ್ಲಿ ವ್ಯಾಪಾರಿಗಳು ಕವರ್ ಆಗಿಲ್ಲ, ಇವ್ರ ಸಮೀಕ್ಷೆಯಲ್ಲಿ ಕವರ್ ಆಗಿಲ್ಲ ಅಂತ. ಅವ್ರನ್ನೆಲ್ಲ ಕವರೇ ಮಾಡಿಲ್ಲ. ಅವ್ರನ್ನೂ ಕವರ್ ಮಾಡಿದೆ, ನೀವು ಬೀದಿ ವ್ಯಾಪಾರಿಗಳ ಸಮೀಕ್ಷೆನೂ ಪೂರ್ಣಗೊಳಿಸಿದೆ, ಪಟ್ಟಣ ವ್ಯಾಪಾರ ಸಮಿತಿನೂ ರಚನೆ ಆಗದೆ, ಕಾನೂನು ಬಾಹಿರವಾಗಿ ಈ ರೀತಿ ನೀವು ಮೈನ್ ರೋಡಲ್ಲಿ ವ್ಯಾಪಾರ ಮಾಡಬಾರ್ದು ಅಂದರೆ ಇದು ಯಾವ ನ್ಯಾಯ? ಅದನ್ನೇ ನಾವು ಕೇಳ್ತಾ ಇರೋದು. ಖಂಡಿತವಾಗ್ಲೂ ಬೀದಿ ವ್ಯಾಪಾರಿ ಸಂಘಟನೆಗಳು ಒಂದು ಪ್ರತಿಭಟನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆ ಒಂದು ಪ್ರತಿಭಟನೆ ದಿನಾಂಕ ಅದೆಲ್ಲ ಖಚಿತವಾದ ಮೇಲೆ ಬಹಳಷ್ಟು ಜನ ಬೀದಿ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ, ನಾವು ಪ್ರತಿಭಟನೆ ಮಾಡಲೇಬೇಕು, ಯಾಕೆಂದರೆ ತುಂಬ ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಬೀದಿ ವ್ಯಾಪಾರಿ ಸಂಘಟನೆಗಳು ಸೇರ್ಕೊಂಡು ನಾವು ತೀರ್ಮಾನ ತಗೊತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ